ಪಾರ್ಟಿಗೆ ಹೋಗ್ತಾ ಇದ್ರೆ ಟ್ರಾನ್ಸ್, ನೀವು ಹಿಂದೆ ಹೋಗಿ. ಇಲ್ಲ ತುಂಬ ಕ್ಲಬ್ಬಲ್ಲಿ ದೇ ಸೆಟ್ ಟು ಮೀ ಯು ಆರ್ ನಾಟ್ ಅಲೋಡ್. ಕವನಗಳೆಲ್ಲ ಬರೀತೀರಾ? ಇಲ್ಲ ಕವನ ಎಲ್ಲ ಏನು ಬರೆಯಲ್ಲ. ಕವನ ಬರೆದು ಯಾವ ಹುಡುಗನ ಮೇಲೆ ಹೇಳಿ. ಬೆಂಗಳೂರು ಹುಡುಗರನ್ನೆಲ್ಲ ಅಷ್ಟೊಂದು ಈಸಿಯಾಗಿ ನಂಬೇಡಿ. ಮದುವೆ ಆದರೆ ಸರಿ ಹೋಗ್ಬಿಡ್ತಾನೆ. ಮದುವೆಗಿಂತ ಮುಂಚೆನೇ ಹುಡುಗಿ ಥರ ಆಡ್ತಾರೋನು, ಮದುವೆ ಆದರೆ ಅದು ಹೆಂಗ್ರಿ ಸರಿ ಹೋಗ್ಬಿಡ್ತಾನೆ ಹುಡುಗಿ ಥರ. ಗೊತ್ತಿದ್ದು ನೀವು ಟ್ರಾನ್ಸ ನಾನು ಅವ್ರನ್ನ ನೀನು ಹುಡುಗನ ಇಲ್ಲ ಗೇನಾ ಅಂತ ಕೇಳಿ ಅವ್ನಿಗೆ ಎಷ್ಟು ಹರ್ಟ್ ಆಗುತ್ತೆ, ಎಷ್ಟು ಈಗೋ ಹರ್ಟ್ ಆಗುತ್ತೆ. ನನಗೂ ನಿನ್ನೇಜಿನ ಮಗ ಇದ್ದಾನೆ, ಮಗಳಿದ್ದಾನೆ, ನಿನ್ನೂ ನನ್ನ ಮಗಳು ಅನ್ಕೋತೀನಿ, ನಕ್ಷತ್ರ ನಿನ್ನ ನನ್ನ ಮಗಳು ಅಂತ. ವೆರಿ ಟ್ರೂ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಜಸ್ಟ್ ಸ್ಟಾರ್ಟ್ ದಿಸ್ ಅಂದರೆ ಇನ್ಸ್ಪೈರ್ ಮಾಡುವಂಥ ಕ್ಲಾಸಸ್ಗಳು ಯು ಕ್ಯಾನ್ ಡೂ ಇಟ್. ಲಿಟ್ರಲಿ ಪೀಪಲ್ ವಿಲ್ ಅರೆ ಹುಡುಗರು ಅಂದರೆ ಟ್ರಾನ್ಸ್ ಆಗಬೇಕು ಅಂತ ಮಾಡಿ ಅಂತಲ್ಲ, ಈವನ್ ಹೌದು. ಒಂದು ಡಿಫ್ರೆನ್ಸ್ ಏನು ಅಂದರೆ ನೀವು ಒಂದು ಸ್ವಲ್ಪ ಲೇಟಾಗಿ ಹುಡುಗಿ ಆಗಿದ್ದೀರಾ ಅಷ್ಟೇ. ಅದು ಬಿಟ್ಟರೆ ಯು ಹ್ಯಾವ್ ಆಲ್ ದ ಎಮೋಷನ್ಸ್ ಆ್ಯಂಡ್ ಎವ್ರಿಥಿಂಗ್. ನಾವೇನು ಫೇಸ್ ಮಾಡ್ತೀವಿ ಅದು ಎವ್ರಿಥಿಂಗ್. ಆ್ಯಂಡ್ ಯು ಸೆಡ್ ಲವ್ ಅಂದರೆ ಟ್ರಾನ್ಸ್ ಪೀಪಲ್ನ ಅಕ್ಸೆಪ್ಟ್ ಮಾಡೋದು ಜಸ್ಟ್ ಲೀವ್ ಅಂತ ಅಲ್ಲ. ಅದೇನೋ ಒಂದು ಮಾತಿಲ್ಲ, ಪ್ರೀತಿ ಅನ್ನೋ ಪಗಡೆ ಅದ್ರಲ್ಲಿ ಪರಮಾತ್ಮನೇ ಅಂದರೆ ಇವಾಗ ನಾನು ಯೂಟ್ಯೂಬ್ ನೋಡಿ ತುಂಬ ಜನ ಹುಡುಗರನ್ನ ನಾನೇನು ಐ ಆಮ್ ನಾಟ್ ಬ್ಲೇಮಿಂಗ್ ಎವ್ರಿ ಗೈ ಇಸ್ ಅ ಸೇಮ್ ಗೈ, ಬಟ್ ಸಮ್ ಮೇ ಬಿ ಲಯನ್, ಸಮ್ ಮೇ ಬಿ ಫಾಕ್ಸ್, ಎಲ್ಲ ಥರನೂ ಇರ್ತಾರಲ್ಲ. ಸೋ ಮೆನಿ ಗೈಸ್ ಆಲ್ಸೋ ಟೆಕ್ಸ್ಟೆಡ್ ಮೀ ಸಿಸ್ಟರ್. ತುಂಬ ಜನ ಲೈಕ್ ವರ್ಷಾ ಕಾವೇರಿ ಆಗಿರ್ಬೋದು, ಇಲ್ಲ ಧನುಶ್ರೀ ಅವರಾಗಿರ್ಬೋದು, ರಜತ್ ಬಿಗ್ ಬಾಸ್ಗೆ ಹೋಗಿದ್ದು ರಜತ್, ಕೀರ್ತಿ ಅವ್ರು ಪ್ರತಿಯೊಬ್ಬರು ನಂಗೆ ಮೆಸೇಜ್ ಮಾಡಿದ್ದಾರೆ. ಪಾಡ್ಕಾಸ್ಟ್ ನೋಡಿದೆ, ಪ್ರೌಡ್ ಆಫ್ ಯು, ನಿಮ್ಗೆ ಏನೇ ಸಪೋರ್ಟ್ ಇದ್ರೂ ಹೇಳಿ, ನಾವು ಮಾಡ್ತೀವಿ ಅಂತೆಲ್ಲ. ಅದೆಲ್ಲ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಹುಡುಗರು ಕೂಡ ಮೆಸೇಜ್ ಮಾಡಿದ್ದಾರೆ, ವೆರಿ ಹ್ಯಾಪಿ ಅದು ಇದು ಅಂತ ಎಲ್ಲ. ಸೊ ಹುಟ್ಟಿದ ಮೇಲೆ ಎಕ್ಸ್ಪೆಷಲಿ ದಿಸ್ ಇಸ್ ಕಲಿಯುಗ, ಇಲ್ಲಿ ಇದ್ದೀವಿ ಅಂದಮೇಲೆ ನೆಗೆಟಿವ್ ಪಾಸಿಟಿವ್ ಎಲ್ಲ ಇರುತ್ತೆ. ಆ್ಯಂಡ್ ನಮ್ಮ ಪುಣ್ಯ ಕರ್ಮ ಎಲ್ಲ ಇಲ್ಲೇ. ಸೊ ಎವ್ರಿಥಿಂಗ್ ವಿ ಹ್ಯಾವ್ ಟು ಫೇಸ್ ಆ್ಯಂಡ್ ಗೋ. ದಟ್ಸ್ ಟ್ರೂ, ವೆರಿ ಟ್ರೂ. ಆ್ಯಂಡ್ ತುಂಬ ಜನ ಟ್ರಾನ್ಸ್ಗಳು ನೀವು ಅನ್ಕೋತೀರ ನಾನು ಹುಟ್ಟಿದ ದರಿದ್ರ, ಹುಟ್ಟಬಾರ್ದಾಗಿತ್ತು. ನನಗೂ ಅನಿಸಿದೆ, ನಾನೇನು ಇಲ್ಲಿ ಕುತ್ಕೊಂಡು ಅನಿಸಿಲ್ಲ, ನಾನು ಬ್ಲೆಸ್ಡ್ ಟ್ರಾನ್ಸ್ ಆ ಥರ ಎಲ್ಲ ಏನೂ ಇಲ್ಲ. ನಾನು ಆ ಸ್ಟೇಜಲ್ಲಿದ್ದು ತುಂಬ ಸಲ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ, ಅದೆಲ್ಲ ಮಾಡಿದ್ದೀನಿ. ಬಟ್ ಟುಡೇ ಹೂಮ್ ಐ ಆಮ್ ಹಿಯರ್, ಐ ಆಮ್ ವೆರಿ ಹ್ಯಾಪಿ. ನಕ್ಷತ್ರ ಲೈಕ್ ಅಂದರೆ ಕ್ಯಾನ್ ಯು ಗೆಟ್ ಪ್ರೆಗ್ನೆಂಟ್? ಸಿ ವಿ ಡೋಂಟ್ ಹ್ಯಾವ್ ಎ ಓವರಿ ಆರ್ ದಿಸ್ ಥಿಂಗ್, ಯೂಟ್ರಸ್ ಓವರಿ ಏನೂ ಇಲ್ಲ. ಸೊ ವಿ ವಿಲ್ ನಾಟ್ ಗೆಟ್ ಪೀರಿಯಡ್ಸ್. ಬಟ್ ಹುಡುಗಿರಿಗೆ ಮೂಡ್ ಸ್ವಿಂಗ್ಸ್ ಅದೆಲ್ಲ ಹೇಗೆ ಫೀಲ್ ಆಗುತ್ತೆ, ವಿ ವಿಲ್ ಫೀಲ್ ದ ಸೇಮ್. ಬಿಕಾಸ್ ವಿ ವಿಲ್ ಆಲ್ಸೋ ಟೇಕ್ ಹಾರ್ಮೋನ್ಸ್ ಎವ್ರಿ ಮಂತ್, ಹಾರ್ಮೋನ್ ಟ್ಯಾಬ್ಲೆಟ್ಸ್ ಪ್ರತಿದಿನ ಹಾರ್ಮೋನ್ಸ್ ತಗೋಬೇಕು. ಆ್ಯಂಡ್ ಎವ್ರಿ ಡೇ ವಿ ಆರ್ ಲೋನ್ಲಿ, ವಿ ವಿಲ್ ಗೋ ಇನ್ ಟು ಡಿಪ್ರೆಷನ್, ಮೂಡ್ ಸ್ವಿಂಗ್ಸ್ ಎಲ್ಲ ಇದೆ. ಬಟ್ ಪೀರಿಯಡ್ಸ್ ಆಗೋದಿಲ್ಲ. Pregnancy too, it is in out of country. If we want to do that, we have to invest maybe 12 to 15 lakh and ಸರ್ಜರಿ ಮಾಡಿಸ್ಕೋಬೇಕು. ಸೊ ಬೇಡಪ್ಪ, ಯಾಕೆ? ಅದ್ರ ಬದಲು ಎಷ್ಟೋ ಅನಾಥಾಶ್ರಮದಲ್ಲಿ ಮಕ್ಕಳೇ ಇದ್ದಾರೆ, ಅಲ್ಲೇ ಹೋಗಿ ಒಂದು ಮಗುನ ದತ್ತು ತೊಗೊಂಡ್ರೆ ಸಾಕಾಗಲ್ವಾ? ಸಾಕ್ಬೋದಲ್ವಾ ಆರಾಮಾಗಿ? ಸೂಪರ್. ಬಟ್ ಹ್ಯಾಸ್ ಯು ಸೆಡ್ ದುಡ್ಡಿದ್ರೆ ಎಲ್ಲ. ಸಿ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಕೋರಮಂಗ್ಲದಲ್ಲೇ ಇರೋದು. ತುಂಬ ಜನ ಅನ್ಕೋತಾರೆ ಪಾರ್ಟಿ ಫ್ರೀಕ್ ಅಂತ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. 4 years ಬ್ಯಾಕ್ ವೆನ್ ಐ ವಾಸ್ ಜಸ್ಟ್ ಇನ್ ಅ ಟ್ರಾನ್ಸ್ಫಾರ್ಮೇಷನ್ ಟೈಮ್, ದ ಸೇಮ್ ಪಾರ್ಟಿ ಕ್ಲಬ್ ಪೀಪಲ್ ದಟ್ ಇವೆಂಟ್ ಮಾಡೋರಾಗಿರ್ಬೋದು, ಏನೇ ಆಗಿದ್ದು, ದೇ ಯೂಸ್ ಟು ನಾಟ್ ರೆಸ್ಪೆಕ್ಟ್ ಮೀ. ಪಾರ್ಟಿಗೆ ಹೋಗ್ತಾ ಇದ್ರೆ ಟ್ರಾನ್ಸ್, ನೀವು ಹಿಂದೆ ಹೋಗಿ. ಇಲ್ಲ ತುಂಬ ಕ್ಲಬ್ಬಲ್ಲಿ ದೇ ಸೆಟ್ ಟು ಮೀ ಯು ಆರ್ ನಾಟ್ ಅಲೋಡ್. ಟ್ರಾನ್ಸ್ ಪೀಪಲ್ಗೆ ಅಲೋ ಇಲ್ಲ. ಬಟ್ ಟುಡೇ ದೇ ಆರ್ ಇನ್ವೈಟಿಂಗ್ ಮೀ ಆಸ್ ಅ ಚೀಫ್ ಗೆಸ್ಟ್ ಟು ದೇರ್ ಕ್ಲಬ್ಸ್. ಸೊ ನೈಸ್, ಸೊ ಪ್ರೌಡ್. ಪ್ರತಿ ಒಂದು ಟ್ರಾನ್ಸು ನೀವು ಈ ಥರ ಅಚೀವ್ ಮಾಡಿ, ಯು ವಿಲ್ ಬಿ ಇನ್ ಎ ಪ್ಲಸ್ ಪಾಯಿಂಟ್ ಸಮ್ಡೇ. ಬಟ್ ಅಂದರೆ ಎಲ್ಲರೂ ಫಸ್ಟ್ ಅವ್ರು ಟ್ರಾನ್ಸ್ ಆಗಬೇಕು ಅಂತ ಅಂದ್ಕೊಂಡಾಗ ಅವ್ರಿಗೆ ಕಾಣಿಸೋವಂಥ ಜನಗಳೇ ಈ ರೋಡ್ ಸೈಡಲ್ಲಿ ಇರೋ ಸೆಕ್ಸ್ ವರ್ಕರ್ಸ್ ಆಗಿರ್ಬೋದು, ಅವರೇ ಕಾಣಿಸ್ತಾರೆ. ದೆನ್ ದಿಲ್ ಗೆಟ್ ಇನ್ ಟು ದಟ್ ರೂಟ್. ಹೌದು. ನಿಮ್ಮ ಥರ ಇರೋರು ಈಗ ಬೆರಳೆಣಿಕೆ ಅಷ್ಟು ಜನ, ನಿಮ್ಮ ಥರ ಇರೋರು ಜಾಸ್ತಿ ಜನ ಆದಾಗ ದಟ್ ವಿಲ್ ಸ್ಟಾಪ್. ಡೆಫಿನೆಟ್ಲಿ ದಟ್ ವಿಲ್ ಸ್ಟಾಪ್. ಸೊ ಅದಕ್ಕೆ ನಾನು ಇವಾಗಿನ ಯೂತಿಗೆ ಹೇಳ್ತಾ ಇರೋದು, ಇವಾಗಿನ LGBT ಹೇಳ್ತಾ ಇರೋದು, ಡೋಂಟ್ ಗಿವ್ ಅಪ್. ಸೊ ಜಸ್ಟ್ ಟೇಕ್ ಎ ಚಾನ್ಸ್. ಯು ಆರ್ ವೆರಿ ಬ್ಯೂಟಿಫುಲ್ ಫ್ಲವರ್. ಬೆಟ್ಟದ ಹೂ ಅಂತ ಹೇಳ್ಬೋದು. ಬಿಕಾಸ್ ನಾವು ಸಡನ್ ಆಗಿ ಸಿಗೋ ಗುಲಾಬಿ ಹೂಗಳಲ್ಲ, ಬೆಟ್ಟದ ಹೂ ಥರ ರೇರ್, ವೆರಿ ರೇರ್, ಪ್ರಿಟಿ ಟು ಸಿ, ಹಾರ್ಡ್ ಟು ಕ್ಯಾಚ್ ಅಂತ. ಚೆನ್ನಾಗಿ ಹೇಳ್ತೀರಾ ಎಲ್ಲ. ಯು ರೀಡ್ ಬುಕ್ಸ್ ಆ್ಯಂಡ್ ಯು ಜಸ್ಟ್. ಹೌದು. ಕವನಗಳೆಲ್ಲ ಬರೀತೀರಾ? ಇಲ್ಲ ಕವನ ಎಲ್ಲ ಏನು ಬರೆಯಲ್ಲ.
ಕವನ ಬರೆದು ಯಾವ ಹುಡುಗನ ಮೇಲೆ ಹೇಳಿ. ಬಟ್ ಬಿಫೋರ್ ದಟ್ ಅಂದರೆ ನೀವು ಪಾಡ್ಕಾಸ್ಟ್ಗಳೆಲ್ಲ ಅಟೆಂಡ್ ಮಾಡೋದಕ್ಕೆ ಮುಂಚೆ ಯು ವೇರ್ ಲೈಕ್ ಡೇಟಿಂಗ್ ಪೀಪಲ್ ಆ್ಯಂಡ್ ದಟ್ ಲೈಫ್ ವಾಸ್ ವೆರಿ ಬ್ಯೂಟಿಫುಲ್. ಇಟ್ಸ್ ನಾಟ್ ಆ ಲೈಫ್ ತುಂಬ ಚೆನ್ನಾಗಿತ್ತು. ಅಟ್ಲೀಸ್ಟ್ ಒಂದು 3-4 ಜನ ಹುಡುಗರಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ನಾವು ಹುಡುಗಿರಾಗಿ ಪ್ರಯೋಜನ ಇಲ್ಲ ಕಣೆ, ಅಟ್ಲೀಸ್ಟ್ ನೀನು 3-4 ಜನ ಹುಡುಗರನ್ನ ಡೇಟ್ ಮಾಡ್ತೀಯ, ಅದು ಅಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗರು ಹೆಂಗೆ ಬೀಳ್ತಾರೆ ಅಂತೆಲ್ಲ. ಇವಾಗಂತೂ ಯಾರು ಮೂಸೆ ನೋಡ್ತಾ ಇಲ್ಲ. ಓ ಗಾಡ್. ಲೈಕ್ ಯು ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಪ್ರೀತಿ ಇವಾಗ ನಂಗೆ ಇಂಟ್ರೆಸ್ಟೇ ಹೊರಟೋಗಿದೆ. ಡೀಪ್ ಇಂಟು ಆ ಥರ ಏನಾದ್ರು ನೋ ಇಲ್ಲ. ಅವಾಗ ಏನು ಗೊತ್ತಾ, ಅವಾಗೂ ಭಯ. ಅವಾಗ ಹುಡುಗಿಯಾಗಿ ಡೇಟ್ ಮಾಡ್ತಿದ್ದೆ ಅಲ್ವಾ, ದಿನ ಭಯ. ಅವ್ನು ಯಾವಾಗ ಎಲ್ಲಿ ಗೊತ್ತಾಗ್ಬಿಡುತ್ತೋ. ನಾನು ಏನು ಮಾಡಿದೆ ಗೊತ್ತಾ, ನಂದು ನನ್ನ ಪಾಡ್ಕಾಸ್ಟ್ ನೋಡೋರ್ಗೂ ಅವ್ನಿಗೆ ಹೇಳೇ ಇರಲಿಲ್ಲ. ಅವ್ನು ಸಡನ್ನಾಗಿ ಯೂಟ್ಯೂಬ್ ಕ್ಲಿಪ್ ಫಾರ್ವರ್ಡ್ ಮಾಡಿ ಕೇಳ್ತಿದ್ದಾನೆ, ವಾಟ್ ಇಸ್ ದಿಸ್ ಅಂತ. ಐ ವಾಸ್ ಲೈಕ್, ನಾನು ಏನಂತ ಹೇಳಿದೆ ಗೊತ್ತಾ, ಐ ಆಮ್ ಸೋ ಸಾರಿ, ನಾನು ನಿನ್ನನ್ನು ಕೂಡ ಗೇ ಅಂದ್ಕೊಂಡಿದ್ದೆ, ನಿನ್ನನ್ನು ಕಮ್ಯುನಿಟಿನ ಅಂದ್ಕೊಂಡಿದ್ದೆ, ನಾನು ಹೇಳಿರಲಿಲ್ಲ, ನೀನು ಕೇಳಿರಲಿಲ್ಲ, ನಾನು ಹೇಳಿರಲಿಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ದೆನ್ ಐ ಗಾಟ್ ಟು ನೋ ಹಿ ವಾಸ್ ಆಲ್ಸೋ ಚೀಟಿಂಗ್ ಆನ್ ಮೀ. ಹಿ ವಾಸ್ ಹ್ಯಾವಿಂಗ್ ಎ 7 years ಆಫ್ ಗರ್ಲ್ ಫ್ರೆಂಡ್. ಸೊ ರಿಗ್ರೆಟ್ ಎಲ್ಲ ಏನಿಲ್ಲ, ಮೋಸ ಮಾಡಿಬಿಟ್ಟೆ ಅಂತ ಎಲ್ಲ ಏನು ಫೀಲ್ ಇಲ್ಲ. ಸೊ ಯಾವ ರಿಲೇಶನ್ಶಿಪ್ಪಲ್ಲೂ ನೀವಿಲ್ಲ? ಲೈಕ್ ನಾನು ಹುಡುಗಿರಿಗೆಲ್ಲ ಸಜೆಸ್ಟ್ ಮಾಡೋದು ಆ್ಯಕ್ಚುಲಿ ಬ್ಯಾಂಗ್ಳೂರ್. ತುಂಬ ಜನ ಈ ನಾರ್ತ್ ಕರ್ನಾಟಕ ಹುಡುಗಿರೆಲ್ಲ ಬಂದು ಅನ್ಕೋತಾರೆ ಬೆಂಗಳೂರಲ್ಲಿ ಹುಡುಗರು ಚೆನ್ನಾಗಿರ್ತಾರೆ, ಲೈಫ್ ಸೆಟಲ್ ಆಗ್ಬೋದು ಅಂತೆಲ್ಲ. ಬೆಂಗಳೂರು ಹುಡುಗರನ್ನೆಲ್ಲ ಅಷ್ಟೊಂದು ಈಸಿಯಾಗಿ ನಂಬೇಡಿ. ಬೆಂಗಳೂರೆಲ್ಲ ಹುಡುಗರನ್ನೇ ಅಷ್ಟೊಂದು ಈಸಿಯಾಗಿ ನಂಬೇಡಿ. ನನ್ನ ಬಾಯ್ ಫ್ರೆಂಡ್ ಇವಾಗ ನನ್ನ ಹತ್ರ ಬೇಬಿ ತುಂಬ ನಿದ್ದೆ ಬರ್ತಾ ಇದೆ, ಗುಡ್ ನೈಟ್ ಅಂತ ಹೇಳ್ತಾನೆ. ಇನ್ನೊಂದು ಹುಡುಗಿಗೆ ನಿದ್ದೆನೇ ಬರ್ತಾ ಇಲ್ಲ, ಬೇಬಿ ಟೆಕ್ಸ್ಟ್ ಮಾಡು ಅಂತ ಹೇಳ್ತಾನೆ. ಅದೇ ಥರ ಹುಡುಗಿರು ಇದ್ದಾರೆ. ಹುಡುಗಿರೇನು ನಾನು ಒಳ್ಳೆಯವ್ರು ಅಂತ ಹೇಳ್ತಿಲ್ಲ, ದೇ ಆರ್ ಸೋ ಕ್ಲೆವರ್. ಒಂದೇ ಸಲ 5-6 ಜನ ಪ್ಲಸ್ ಒಂದು ಶುಗರ್ ಡ್ಯಾಡಿನೂ ಇಟ್ಕೊಂಡಿರ್ತಾರೆ. ಬಿ ಕೇರ್ಫುಲ್. ಯು ನೋ ವಾಟ್ಸ್ ದ ರಿಯಾಲಿಟಿ. ಅದಕ್ಕೆ ನಾನು ಹೇಳಿದ್ದು, ನಂಗೆ ಹುಡುಗರಲ್ಲೂ ಗೊತ್ತು, ಹುಡುಗಿರಲ್ಲೂ ಗೊತ್ತು ಅಂತ. 2 ಲೈಫ್ ನೋಡಿ ಬಂದಿದ್ದೀನಿ ಅಲ್ವಾ. ನೋಡಿದ್ದೀರಾ? ಹೌದು. ನೈಸ್. ಓಕೆ. ಸೊ ಈಗ ಲೈಕ್ ಇಂಡಿಯಾ ಇಸ್ ದ ಫಸ್ಟ್ ಕಂಟ್ರಿ, ನಾನು ನಿಮ್ಗೆ ಆಗಲೇ ಹೇಳಿದೆ. ಹೌದು. ಇಟ್ಸ್ ಲೈಕ್ ಯಾವುದೋ ಈಗ ನೀವು ಯಾರೋ ಕೈ ಕಾಲು ಹಿಡ್ದೋ ಲೈಕ್ ನೀವೆಲ್ಲ ಸರ್ಟಿಫಿಕೇಶನ್ ಹೇಗೆ ಮಾಡಿಸ್ಕೊಂಡ್ರಿ? ದಟ್ ವಾಸ್ ಲೈಕ್ ಸರ್ಟಿಫಿಕೇಟ್ಸ್ಗೆ ಐ ಕ್ಯಾನ್ ಟೆಲ್ ದಟ್ ಈಸ್ ಅ ವೆರಿ ಬಿಗ್ ಪ್ರೊಸೀಜರ್. ನಾನೊಂದು ಸರ್ಟಿಫಿಕೇಟ್ ಮೇಲೆ ಮಿನಿಮಮ್ 80,000 ಖರ್ಚು ಮಾಡಿದ್ದೀನಿ. 20,000 ಆಧಾರ್ ಕಾರ್ಡ್ ಚೇಂಜ್ ಮಾಡೋಕ್ಕೆ ಖರ್ಚು ಮಾಡಿದ್ದೀನಿ. ಐ ಗಾಟ್ ಸ್ಕ್ಯಾಮ್ಡ್. ಆಧಾರ್ ಕಾರ್ಡಿಗೆ ಜಸ್ಟ್ ಅದು ಆಧಾರ್ ಕಾರ್ಡ್ ಸೆಂಟರ್ಗೆ ಹೋಗಿ ಚೇಂಜ್ ಮಾಡಿದ್ರೆ ಫ್ರೀಯಾಗಿ ಚೇಂಜ್ ಮಾಡಿಕೊಡ್ತಾರಂತೆ. ಬಟ್ ನಂಗೆ ಅದು ಗೊತ್ತಿರಲಿಲ್ಲ. ನಾನು ಅಂದ್ಕೊಂಡೆ ಇದೆಲ್ಲ ಸ್ಕ್ಯಾಮ್. ಅವ್ರು ಹೇಳಿದ್ರು, ನಾನು ಆ್ಯಕ್ಚುಲಿ ನಂಗೆ ಏನಂದರೆ ಮೈಂಡ್ಸೆಟ್ ಇದ್ದಿದ್ದು ನಾನು ಫೀಮೇಲ್ ಅಂತ ಹಾಕಿಸ್ಕೋಬೇಕು, ನಂದು ಎಲ್ಲ ಕಡೆ ಫೀಮೇಲ್ ಅಂತ ಇರಬೇಕು ಅಂತ. ದೆನ್ ಅಲ್ಲಿ ಆಧಾರ್ ಕಾರ್ಡಲ್ಲೆಲ್ಲ ಹೋದರೆ ದೇ ವಿಲ್ ಪುಟ್ ಟ್ರಾನ್ಸ್. ನನಗೆ ಟ್ರಾನ್ಸ್ ಅಂತ ಹಾಕಿಸ್ಕೊಳ್ಳೋಕೆ ಇಷ್ಟ ಆಗಿಲ್ಲ, ಬಿಕಾಸ್ ಐ ಚೂಸ್ ಮೈ ಸೆಲ್ಫ್ ಆಸ್ ಎ ವುಮೆನ್, ಐ ಆಮ್ ಎ ಫೀಮೇಲ್. ಸೊ ಫೀಮೇಲ್ ಅಂತ ಚೇಂಜ್ ಹಾಕಿಸ್ಕೊಳ್ಳೋಕ್ಕೆ ಅವರು ಒಂದು ಸ್ಕ್ಯಾಮ್, ಆ ಅಂಕಲ್ನ ತೊಗೊಂಡೋಗಿ 20,000 ಪೇ ಮಾಡಬೇಕು ಅಂತ ಹೇಳಿ ಜಸ್ಟ್ ಆಧಾರ್ ಕಾರ್ಡ್ಗೂ 20,000. ನನ್ನ ಫ್ರೆಂಡ್ಸ್ ಎಲ್ಲ 500 ರೂಪೀಸಲ್ಲಿ ಮಾಡಿಸ್ಕೊಂಡು ಇದೇ ಒಂದು ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ. ತುಂಬ ಜನ ನಮ್ಮನ್ನು ಇಟ್ಕೊಂಡು ನೋಡಿ ಬಿಸ್ನೆಸ್ ಮಾಡ್ತಾರೆ. ಎವ್ರಿಥಿಂಗ್ ಇಸ್ ಮನಿ. ವಾಟ್ ಎವರ್ ಯು ಡು, ಹೌದು, ಎಂಡ್ ಆಫ್ ದ ಡೇ ದುಡ್ಡು ಮಾಡಿ ಅಷ್ಟೇ. ಸೊ ಐ ವಾಸ್ ಜಸ್ಟ್ ಟೆಲ್ಲಿಂಗ್ ಈ ಇನ್ಫಾರ್ಮೇಶನ್ ವಿಡಿಯೋ ನಿಮ್ಮ ಮುಖಾಂತರ, ಬಿಕಾಸ್ ನಿಮ್ಮ ಪಾಡ್ಕಾಸ್ಟ್ ಇಂದ ನನಗೇನಂದ್ರೆ ಟೀನೇಜರ್ಸ್ಗೆ ಈ ರೀತಿ ಫೇಸ್ ಮಾಡ್ತಿರೋರಿಗೆ ಆ್ಯಂಡ್ ಮೆನಿ ಪೀಪಲ್ ಟುಡೇ 50% ಆಫ್ ಪೀಪಲ್ ಆರ್ ಹೈಡಿಂಗ್ ದೇರ್ ಎಮೋಷನ್ಸ್ ಆ್ಯಂಡ್ ಬೀಯಿಂಗ್ ಅಟ್ ಹೋಮ್. ಎಷ್ಟೊಂದು ಜನ ಒಂದು ಇನ್ಸಿಡೆಂಟ್ ಏನು ಅಂದರೆ ಹಿ ವಾಸ್ ಲೈಕ್ ಅಂದರೆ ಅವ್ರಿಗೆ ಮುಂಚೆಯಿಂದನೂ ಆ ಥರ ಏನು ಫೀಲ್ಸ್ ಎಲ್ಲ ಇತ್ತು ಆ್ಯಂಡ್ ಹಿ ವಾಂಟೆಡ್ ಟು ಕನ್ವರ್ಟ್ ಆಗಲಿಲ್ಲ ಬಿಕಾಸ್ ಮನೆ ಪರಿಸ್ಥಿತಿಯಿಂದ. ವಾಟ್ they did, he got married. ಮದುವೆ ಮಾಡಿಬಿಟ್ರು. ಮದುವೆ ಮಾಡಿದ್ಮೇಲೆ ದಟ್ ಗರ್ಲ್ ಇನ್ ದ ಫಸ್ಟ್ ನೈಟ್ ಶಿ ಗಾಟ್ ಟು ನೋ. ಓಕೆ, ಗೊತ್ತಾಯ್ತು. ದೆನ್ ಈಗ ಹುಡುಗಿ ಲೈಫು ಹಾಳಾಯಿತು ಅಲ್ಲಿ. ಖಂಡಿತ. ಆ ಹುಡುಗನ ಜೀವನ ಅವನು ಸರಿ ಮಾಡ್ಕೊಳಕ್ಕಾಗಲಿಲ್ಲ. ಎಂಡ್ ಆಫ್ ದ ಡೇ ಇಟ್ಸ್ 2 people. ಅಪ್ಪ ಅಮ್ಮಯಿಂದ ಡಿಸ್ಟ್ರಾಯ್ ಆಯಿತು. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಸ್ಪೆಷಲಿ ಇದು ಪೇರೆಂಟ್ಸ್ ಮೈಂಡ್ಸೆಟ್. ನಾನೇ ಅಲ್ಲ, ನನ್ನ ಪೇರೆಂಟ್ಸ್ ಕೂಡ ಮೈಂಡ್ಸೆಟ್ ಅದೇ ಥರ ಇತ್ತು. ಇವಾಗ ನಾವು ಓವರ್ಕಮ್ ಮಾಡ್ತೀವಿ, ವಿ ವಿಲ್ ಫೀಲ್ ವಿ ಆರ್ ಎ ಗರ್ಲ್, ಅಕ್ಸೆಪ್ಟ್. ಇಲ್ವಾ ಬಿಟ್ಬಿಡಿ ಅವ್ರನ್ನ, ಮದುವೆ ಅದು ಇದು ಅಂತೆಲ್ಲ ಬಲವಂತ ಮಾಡಿಬಿಡಿ. ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ, ನಾನು ಹುಡುಗಿ ಥರ ಆಡ್ತಿದ್ದಕ್ಕೆ ಸಾಕು, ಮದುವೆ ಆದರೆ ಸರಿ ಹೋಗ್ಬಿಡ್ತಾನೆ, ಮದುವೆಗಿಂತ ಮುಂಚೆನೇ ಹುಡುಗಿ ಥರ ಆಡ್ತಾರೋನು, ಮದುವೆ ಆದರೆ ಅದು ಹೆಂಗ್ರಿ ಸರಿ ಹೋಗ್ಬಿಡ್ತಾನೆ ಹುಡುಗಿ ಥರ. ಒಂದು ಹುಡುಗಿ ಲೈಫು ಹಾಳಾಗುತ್ತೆ. ನಾನು ಕಮ್ಯುನಿಟಿ ಪರ್ಸನ್ಸ್ ಕೇಳೋದೇ ಒಂದು, ಇಫ್ ಯು ಫೀಲ್ ಯು ಜಸ್ಟ್ ವಾಂಟ್ ಟು ಚೇಂಜ್ ಆಸ್ ಎ ಗರ್ಲ್, ಇಫ್ ಯು ಡೋಂಟ್ ಫೀಲ್ ಆಲ್ಸೋ, ಇಫ್ ಯು ಹ್ಯಾವ್ ಎ ಡೌಟ್, ಫಸ್ಟ್ ಕ್ಲಿಯರ್ ಇಟ್ ಔಟ್. ನಮ್ಮಿಂದ ಒಂದು ಹುಡುಗಿ ಜೀವನ ಹಾಳು ಮಾಡಬೇಡಿ. ಸುಮ್ಮನೆ ಅಪ್ಪ ಅಮ್ಮನ ಬಲವಂತಕ್ಕೆ, ಇಲ್ಲ ನನ್ನ ರಿಚ್ ಇರ್ತಾರೆ ಕೆಲವರು, ಚೇಂಜ್ ಆಗಬೇಕು ಬಟ್ ಸೊಸೈಟಿ ಆಡ್ಕೊಂಡ್ಬಿಡುತ್ತೆ ಅಂತ ಮದುವೆ ಆದರೆ ಶಿ ಈಸ್ ಅ ಗರ್ಲ್ ಡ್ಯೂಡ್, ಅವಳ ಲೈಫ್ ಹಾಳಾಗುತ್ತೆ. ತುಂಬ ಆಗಿದೆ. ತುಂಬ ಜನ, ನಾನು ತುಂಬ ಇನ್ಸಿಡೆಂಟ್, ನನ್ನ ಕ್ಲೋಸ್ ಫ್ರೆಂಡ್ದು ಕೂಡ ಅದೇ ಥರ ಆಗಿದೆ. ಅವಳ ಮದುವೆ ಇನ್ನೇನು ಮದುವೆ ದಿನ ಅವ್ನು ಹೇಳ್ತಿದ್ದಾನೆ ಆಮೇಲೆ
what is this? This is not good. Actually, I will never support. I will never support for that also, because they have to accept their identity. ಅವ್ರೇನಂತ ಅವ್ರಿಗೆ ಗೊತ್ತಾಗಿ ಸ್ಟ್ರಾಂಗ್ ಆಗಿದ್ರೆ ವಿ ಕ್ಯಾನ್ ಫೇಸ್ ಎವ್ರಿಥಿಂಗ್. ಸಿ ಇವಾಗ ನಾನು ನನ್ನ ಅಪ್ಪ ಅಮ್ಮ ಒಪ್ಕೊಂಡಿಲ್ಲ, ನಾನು ಫೇಸ್ ಮಾಡಿ ಬಂದೇ ಚೇಂಜ್ ಆದೆ ಅಲ್ಲ. ಇವಾಗ ನಾನು ಅವ್ರಿಗೋಸ್ಕರ ನಾನು ಓಕೆ ಅಂತ ಮದುವೆ ಆಗಿದ್ದಿದ್ರೆ ನನ್ನ ಲೈಫು ಹಾಳು, ಹುಡುಗಿ ಲೈಫು ಹಾಳು. ಓಕೆ, ನಿಂಗೆ ಚೇಂಜ್ ಆಗೋಕ್ಕೆ ಇಷ್ಟ ಇಲ್ಲ, ಅಪ್ಪ ಅಮ್ಮ ಮೇಲೆ ಅಷ್ಟೊಂದು ಪ್ರೀತಿ, ಅಪ್ಪ ಅಮ್ಮನ ಮಾನ ಮರ್ಯಾದೆ ಹೋಗಬಾರ್ದು, ಚೇಂಜ್ ಆಗೋಕ್ಕೆ ಇಷ್ಟ ಇಲ್ಲ ಅಂದರೆ ಹಾಗೆ ಇದ್ಬಿಡು. ಹೇಳು ನನಗೆ ಚೇಂಜ್ ಆಗೋಕ್ಕೆ ಇಷ್ಟ ಇಲ್ಲ, ಚೇಂಜ್ ಆಗಲ್ಲ, ಮನೇಲಿ ಇರ್ತೀನಿ, ಮದುವೆ ಆಗಲ್ಲ, ಆ ಥರ. ಬಟ್ ಕನ್ಫ್ಯೂಷನಲ್ಲಿದ್ದು ಹುಡುಗಿನ ಮದುವೆ ಆದಮೇಲೆ ನಾನು ಗೇ ಆಗಬೇಕು, ಟ್ರಾನ್ಸ್ ಆಗಬೇಕು, ದಿಸ್ ಇಸ್ ನಾಟ್ ಗುಡ್. ಲೈಕ್ ಅದು ಒಂದು ಪರ್ಸನ್ ರೀಸೆಂಟ್ಲಿ ಹೀಸ್ ಲೈಕ್ ನೀವು ನೋಡಿರ್ತೀರ ಅನ್ಸುತ್ತೆ, ಈ ರೀಸೆಂಟಾಗಿ ಕನ್ವರ್ಟ್ ಆದಲ್ಲ, 45 years he was in foreign. ನಂಗೆ ಗೊತ್ತಿಲ್ಲ ನೀವು ನೋಡಿರ್ತೀರ. ಹಾಂ, ಒಬ್ಬರು ಈಗ ರೀಸೆಂಟಾಗಿ ಪಾಡ್ಕಾಸ್ಟ್ ನೋಡಿದ್ದೀನಿ, ಅವರು ಚೇಂಜ್ ಆಗಿದ್ದಾರೆ ಈಗ. ಸಿ ಸಮ್ ಪೀಪಲ್ ಸಟಲ್. ಅದು ಹೆಂಗೆ, ಲೈಕ್ ಮೈ ಕ್ವೆಶನ್ ಇಸ್, ಈ ಗಾಟ್ ಮ್ಯಾರಿಡ್, ಮಕ್ಕಳು ಆದರು, ದೆನ್ ಹಿ ಗಾಟ್ ಕನ್ವರ್ಟೆಡ್. ಈಗ ನೀವು ಟ್ರಾನ್ಸ್ ಆಗಿ ಕನ್ವರ್ಟ್ ಆಗಬೇಕು ಅಂತಿರೋರು, ಯು ಕ್ಯಾನ್ ಗೆಟ್ ಮ್ಯಾರಿಡ್ ಆ್ಯಂಡ್ ಗಿವ್ ಬರ್ತ್ ಟು ಕಿಡ್ಸ್ ಆ್ಯಂಡ್ ದೆನ್ ಮೇ ಬಿ ದಿಸ್ ಪ್ರೊಸೀಜರ್ ಆ್ಯಂಡ್ ಆಲ್ ಐ ಡೋಂಟ್ ನೋ, ಬಿಕಾಸ್ ಐ ಹ್ಯಾವ್ ನಾಟ್ ಗೋನ್ ಥ್ರೂ ವಿತ್ ಎನಿ. ನಾನು ಹೇಳ್ದಂಗೆ ನಂಗೆ ಅಷ್ಟು ಟ್ರಾನ್ಸ್ಫರೆನ್ಸ್ ಎಲ್ಲ ಪರಿಚಯ ಇಲ್ಲ, ಅಷ್ಟು ಕಮ್ಯುನಿಟಿ ಅದು ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಬಟ್ ನಾನು ಅದನ್ನು ನೋಡಿದೆ, ಲೈಕ್ recently they have changed in a very old age anta, but almost 45 plus. Yeah, but at least he came through and his family is very supportive. They are ready, they are accepted. Actually ಈಗ ನನಗೊಬ್ರು ಕಪಲ್ ಕೂಡ ಫ್ರೆಂಡ್ ಇದ್ದಾರೆ, ಅವ್ನು ಮದುವೆ ಆಗಿದ್ದಾನೆ ಒಂದು ಹುಡುಗಿನ, ಬಟ್ ಈಗ ಕೂಡ ಅವ್ನು ಹುಡುಗಿ ಥರ ರೆಡಿಯಾಗಿ ಬರ್ತಾನೆ. ಅವ್ರ ಹೆಂಡ್ತಿನೇ ಹುಡುಗಿ ಥರ ಅವಳನ್ನ ರೆಡಿ ಮಾಡಿ ಮೇಕಪ್ ಮಾಡಿ ಕರ್ಕೊಂಡ್ಬರ್ತಾರೆ. ಇಬ್ಬರು ಸಿಸ್ಟರ್ಸ್ ಅಂತ ಹೇಳ್ಕೊತಾರೆ ಪಾರ್ಟಿಲಿ. ಮನೆಗೆ ಹೋದರೆ ಅವ್ರ ಗಂಡ ಹೆಂಡ್ತಿ. ಫಾರ್ ದಿಸ್ ವಾಟ್ ಐ ಶುಡ್ ಟೆಲ್? husband and wife, they are from Kolkata. They got married. ಫಸ್ಟ್ ಎಲ್ಲ ನಾನು ಪಾರ್ಟಿಗೆ ಹೋಗ್ಬೇಕಾದ್ರೆ ಅವ್ನು ಹುಡುಗಿ ಥರನೇ ರೆಡಿಯಾಗಿ ಬರ್ತಾ ಇದ್ದ. ದೆನ್ ಹಿ ಗಾಟ್ ಮ್ಯಾರಿಡ್. ನೌ ವೈಫ್ ಆಲ್ಸೋ ಅಕ್ಸೆಪ್ಟೆಡ್ ಹಿಮ್. ದೇ ಹ್ಯಾವ್ ಕಿಡ್ ಆಲ್ಸೋ. ಫಾರ್ ದಿಸ್ ವಾಟ್ ಐ ಶುಡ್ ಟೆಲ್? ಐ ಡೋಂಟ್ ನೋ. ಸೊ ಓನ್ಲಿ ತುಂಬ ಜನಕ್ಕೆ ಸ್ಟ್ರೈಟ್ ಪೀಪಲ್ಸ್ಗೆ LGBTQ ಅಂದರೆ ಕನ್ಫ್ಯೂಷನ್ ಇದೆ. ಸೀರಿಯಸ್ಲಿ ಅವ್ರಿಗೆ ಯಾರನ್ನ ಗೇ ಅಂತ ಕರೆಯೋದು, ಯಾರನ್ನ ಬೈಸೆಕ್ಷುವಲ್ ಅಂತ ಕರೆಯೋದು, ಯಾರನ್ನ ಲೆಸ್ಬಿಯನ್ ಏನು ಅಂತ. ಅದನ್ನ ನೋಡಿ ತಿಳ್ಕೊಳ್ಳಿ, ಓದಿ ತಿಳ್ಕೊಳ್ಳಿ, ಇಲ್ಲ ಅರ್ಥ ಮಾಡ್ಕೊಳ್ಳಿ. ತಿಳ್ಕೊಂಡಿಲ್ವಾ, ವಾಟ್ ಎವರ್ ಎಂಡ್ ಆಫ್ ದ ಡೇ ಒಂದು ಪರ್ಸನ್ ಚೇಂಜ್ ಆಗಬೇಕು ಅಂದರೆ ಅದು ಅವನ ಮನಸ್ಥಿತಿ. ಸಿ ಈಗ ನಾನು ಚೇಂಜ್ ಆಗಿಲ್ಲ, ಇವಾಗ ಒಂದು ಹುಡುಗ ಚೇಂಜ್ ಆಗಿಲ್ಲ, ಅವ್ನ ಸರ್ಜರೀಸ್ ಏನೂ ಗೋತ್ರು ಮಾಡಿಲ್ಲ, ಬಟ್ ಹಿ ವಿಲ್ ಫೀಲ್ ಹೀಸ್ ಎ ಗರ್ಲ್, he will keep name as a girl something. You have every rights to call him in she her only, because ಅವನ ಒಳಗಡೆ ಸೋಲ್ ಹುಡುಗಿ ಬಯಸ್ತಾ ಇದೆ ಅಂದಮೇಲೆ ಅವನ ಹುಡುಗಿನೇ. you are nothing to judge someone. ಅಲ್ಲ, ಇವಾಗ ನಾನು ತುಂಬ ಜನ ನಮ್ಮನ್ನ ಸ್ಟ್ರೈಟ್ ಪೀಪಲ್, ದ ಸೋ ಕಾಲ್ಡ್ ಸ್ಟ್ರೈಟ್ ಪರ್ಸನ್ಸ್, ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ದೇ ವಿಲ್ ಟೀಸ್ ನೋ, ಆ ಥರ ಆಡ್ಕೋತಾರಲ್ಲ. ಇವಾಗ ನಾನು ಅವ್ರನ್ನ ಆಡ್ಕೋಬೋದಲ್ಲ. ನಾನು ತುಂಬ ಬ್ಲೆಸ್ಡ್ ಆಗಿ ಹುಟ್ಟಿದ್ದೀನಿ, ನೀನೇನು ಎಲ್ಲ ಕಾಮನ್ ಪೀಪಲ್ ಥರ ನೀನು ಹುಡುಗನಾಗಿ ಹುಟ್ಟಿದ್ಯಾ ಅಷ್ಟೇ, ಹುಡುಗಿಯಾಗಿ ಹುಟ್ಟಿದ್ಯಾ ಅಷ್ಟೇ, ಎರಡು ಲೈಫು ನೋಡಿದ್ದೀನಿ ಅಂತ ನಾನು ಆರಾಮಾಗಿ ಆಡ್ಕೋಬೋದಲ್ಲ. ಇವಾಗ ನಾನು ತುಂಬ ಜನ ಕೇಳ್ತಾರೆ ಟ್ರಾನ್ಸಾ, ಗೊತ್ತಿದ್ದು ನೀವು ಟ್ರಾನ್ಸಾ, ನಾನು ಅವ್ರನ್ನ ನೀನು ಹುಡುಗನ ಇಲ್ಲ ಗೇನಾ ಅಂತ ಕೇಳಿದ್ರೆ ಅವ್ನಿಗೆ ಎಷ್ಟು ಹರ್ಟ್ ಆಗುತ್ತೆ, ಎಷ್ಟು ಈಗೋ ಹರ್ಟ್ ಆಗುತ್ತೆ. ನಾನು ಹೇಳ್ತೀನಲ್ಲ, ಅವ್ರ ತಂಗಿನೋ ಅಕ್ಕನೋ ಅಥವಾ ಲೈಫ್ ಪಾರ್ಟ್ನರ್ ಆಗೋ ಅಕ್ಸೆಪ್ಟ್ ಮಾಡಿದ್ರೆ ಚೇಂಜ್ ಆಗಿರೋರು ಇಲ್ಲ ನಮ್ಮ ಜೊತೆ ಕ್ಲೋಸ್ ಇರ್ತಾರೆ ನೋಡಿ. ಇವಾಗ ನನಗೂ ಅಷ್ಟೇ, ರೆಡ್ಡಿ ಅಣ್ಣ, ಸುಮಂತ್, ಆ ಥರ ಎಲ್ಲ ತುಂಬ ಜನ ಇದ್ದಾರೆ. ಎಲ್ಲೇ ಅವ್ರಗಳ ಜೊತೆ ಹೋದರೆ ಪಾರ್ಟಿ ಆಗಲಿ, ಎಲ್ಲೇ ಹೋದ್ರು ಅಲ್ಲಿ ನಾನಾಗಿರ್ತೀನಿ, ನಕ್ಷತ್ರ ಆಗಿರ್ತೀನಿ ಹೊರತು ನಕ್ಷತ್ರ ಡಬಲ್ ಫೆಮಿನೈನ್, ಆ ಫೇಕ್ ಮಾಸ್ಕ್ ಹಾಕ್ಕೊಂಡು ಇರೋದಿಲ್ಲ. ಬಿಕಾಸ್ ದೇ ಆರ್ ವೆರಿ ಗಾನ್ ಥ್ರೂ, ಅವ್ರಿಗೆ ನಮ್ಮ ರಿಯಲ್ ಲೈಫ್ ಏನಂತ ನೋಡಿದ್ದಾರೆ, ಅವ್ರಿಗೆ ಗೊತ್ತಾಗಿದೆ. ದ ಪೀಪಲ್ ಹೂ ಹ್ಯಾವ್ ಗಾನ್ ಥ್ರೂ ರಿಯಲ್ ಲೈಫ್, ಇಲ್ಲ ಕಷ್ಟ ಅಂದರೆ ಅವ್ರು ಏನಂತ ನೋಡಿ ಬಂದಿರ್ತಾರಲ್ಲ, ಅವರೆಲ್ಲ ಆಡ್ಕೊಳ್ಳಲ್ಲ, ಅವ್ರಿಗೆ ಗೊತ್ತಿರುತ್ತೆ. ಸೊ ಈಗ ನಿಮಗೆ ಅಣ್ಣಂದಿರು, ತಂಗಿದಿರು, ಅಕ್ಕಂದಿರು, ಅಣ್ಣಂದಿರು, ತಮ್ಮಂದಿರು, ಬಯೋಲಾಜಿಕಲ್ ಅಲ್ಲಿ ಯಾರು ಇಲ್ಲ ಅಂದ್ರೂ ತುಂಬ ಫ್ಯಾಮಿಲಿ ಸಿಗ್ತಾ ಇದೆ. ಲೈಕ್ ರಕ್ತ ಸಂಬಂಧ ಅಲ್ಲ ಅಂದ್ರೆ ಸೋ ಮೆನಿ ಪೀಪಲ್. ಎಷ್ಟೋ ಜನ ಕಮೆಂಟ್ಸ್ ಹಾಕಿದ್ದಾರೆ, ಅಮ್ಮಂದಿರು, ನನಗೂ ನಿನ್ನೇಜಿನ ಮಗ ಇದ್ದಾನೆ, ಮಗಳಿದ್ದಾನೆ, ನಿನ್ನೂ ನನ್ನ ಮಗಳು ಅನ್ಕೋತೀನಿ, ನಕ್ಷತ್ರ ನಿನ್ನ ನನ್ನ ಮಗಳು ಅಂತ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಅದೆಲ್ಲ ನೋಡಿದಾಗ, ಸೋ ಹ್ಯಾಪಿ. ಎಷ್ಟೋ ಸರಿ ನಮ್ಮಮ್ಮ ಅವ್ರದ್ದು ವಾರ್ಡ್ರೋಬ್ ಲಾಕ್ ಹಾಕಿ ತೊಗೊಂಡೋಗೋರು, ಸ್ಯಾರಿ ಉಟ್ಕೊಂಡ್ಬಿಡ್ತಾನೆ ಅಂತ. ಹುಡುಗರು ಸರಿ ಇಲ್ಲ, ಐ ವಿಲ್ ಟೆಲ್, ಹುಡುಗಿರು ಸರಿ ಇರಬೇಕು. ನಾವಿವಾಗ ಅವನಿಗೆ ಅಡ್ವಾಂಟೇಜ್ ಕೊಟ್ಟರೆ ತಾನೇ ಅವ್ನು ಮಾಡೋದು. ಇಫ್ ವಿ ಸೇ ನೋ, ಐ ಡೋಂಟ್ ಲೈಕ್, they will never cross. ಯಾವ್ದಾದ್ರು ಒಂದು ಫೇಸ್ ಆಫ್ ಲೈಫ್ನ ಯು ವಿಲ್ ಎರೇಸ್ ಇಟ್ ಆ್ಯಂಡ್ ಬಿ ಹ್ಯಾಪಿ ಅಂದರೆ ದಟ್ ಮೇಲ್ ಲೈಫ್ ಯಾರ್.
ನೀನು ನನ್ನನ್ನು ಚಕ್ಕ ಅಂತ ಕರೆದ ತಕ್ಷಣ ನಾನು ಚಕ್ಕ ಆಗಲ್ಲ, ಹುಡುಗ ಅಂತ ಕರೆದ ತಕ್ಷಣ ಹುಡುಗ ಆಗಲ್ಲ, ಸಿಸ್ಟರ್ ಅಂತ ಕರೆದ್ರೆ ಸಿಸ್ಟರ್ ಆಗಿರ್ತೀನಿ, ಫ್ರೆಂಡ್ ಆಗಂತ ಕರೆದ್ರೆ ಫ್ರೆಂಡ್ ಆಗಿರ್ತೀನಿ. ದೇರ್ ಇಸ್ ನೋ ಜೆಂಡರ್ ಡಿಫ್ರೆನ್ಷಿಯೇಷನ್. ಜಸ್ಟ್ ಟ್ರೀಟ್ ಮೀ ಈಕ್ವಲಿ. ಐ ಡೋಂಟ್ ವಾಂಟ್ ಯುವರ್ ಸಿಂಪತಿ, ಐ ಜಸ್ಟ್ ವಾಂಟ್ ದ ರೆಸ್ಪೆಕ್ಟ್, ನಾಟ್ ಓನ್ಲಿ ಫಾರ್ ಮೀ, ಟು ಎವ್ರಿ ಒನ್. ಶಾಪ ಅಲ್ಲ, ಕಣ್ಣೀರು ಒಬ್ಬರಿಂದ ಕಣ್ಣೀರು ಹಾಕ್ಸೋದು ಒಳ್ಳೇದಲ್ಲ.